ಬಂದ ಕಾರ್ಖಾನೆಗಳ ವಿಸ್ತರಣೆ ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯ ಏನು ಜನರ ಮೇಲೆ ಪರಿಣಾಮ ಬೀರುತ್ತೆ ಅದನ್ನು ವಿರೋಧಿಸಿ ಇವತ್ತು ಕೊಪ್ಪಳ ಮತ್ತು ಭಾಗ್ಯನಗರ ಬಂದ್ ಕರೆ ನೀಡಿರುವಂಥದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರು ಕೂಡ ಭಾಗಿಯಾಗಿರುವಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು, ಈಗ ಇಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನೆಯಲ್ಲಿ ಜನರು ಕೂಡ ಇವಾಗ ಸಾಕಷ್ಟು ಏನಂತಂದ್ರೆ ಶಾಸಕರ ಮುಂದೆ ಮತ್ತು ಬಂದಿರುವಂಥ ಶಾಸಕರ ಮುಂದೆ ಏನು ಕಾಂಗ್ರೆಸ್ ಮುಖಂಡರ ಮುಂದೆ ಅವರೆಲ್ಲರ ಮುಂದೆ ಕೂಡ ಬೇಡಿಕೆ ಇಡುತ್ತಿರುವಂಥದ್ದು. ಕಾರ್ಖಾನೆಗಳು ಬಂದ್ ಆಗಬೇಕು, ಒಂದು ವರ್ಷ ಆಗಿದೆ, ಈವರೆಗೂ ಕೂಡ ಯಾವುದೇ ಒಂದು ತೀರ್ಮಾನ ಕೈಗೊಂಡಿಲ್ಲ ಅಂತೇಳಿ. ಈಗ ಅದೇ ರೀತಿಯಾಗಿ ಏನಂತಂದ್ರೆ ನಮ್ಮ ಜೊತೆಗೆ ಕಾಂಗ್ರೆಸ್ ಮುಖಂಡರು ಆದಂತಹ ಮತ್ತು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದಂತಹ ಅಮರೇಗೌಡ ಬಯ್ಯಾಪುರ ಅವರು ಕೂಡ ಭಾಗವಹಿಸಿರುವಂಥದ್ದು. ಅವ್ರನ್ನೇ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಇವತ್ತಿಗೆ ಒಂದು ವರ್ಷ ಆಯ್ತು ಗವಿಶ್ರೀಗಳು ಬಂದ್ಗೆ ಕರೆ ನೀಡಿದರು. ಸೊ ಈವರೆಗೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಇಲ್ಲ. ಇವರು ಏನು ಪ್ರತಿಭಟನೆ ಕುಂತಿರುವಂತಹ ಅವರ ಬೇಡಿಕೆಗಳು ಕೂಡ ಈಡೇರಿಲ್ಲ. ಸರ್ಕಾರದಿಂದ ಸ್ಪಂದನೆ ಇಲ್ಲ ಅಂತಲ್ಲ, ಸರ್ಕಾರ ಗಮನಕ್ಕೆ ತಂದ ಮೇಲೆ ತಾತ್ಕಾಲಿಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ತಡೆ ಹಿಡಿದಿದ್ದಾರೆ. ಇನ್ನಷ್ಟು ಒತ್ತಡ ಆಗ್ತಕ್ಕಂಥ ಕೆಲಸ ನಮ್ಮಿಂದ ಆಗಬೇಕು. ಸಾರ್ವಜನಿಕರಿಂದ, ಚುನಾಯಿತ ಪ್ರತಿನಿಧಿಗಳಿಂದ ಒತ್ತಡ ಹಾಕಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಒಂದು ಸಮಿತಿಯನ್ನು ರಚನೆ ಮಾಡಿ ಇಲ್ಲೆಲ್ಲ ಸ್ಟಡಿ ಮಾಡಿ ಅದರ ವಿಚಾರಗಳನ್ನು ಅವರಿಗೆ ತಿಳಿಸಿ ಮಾಡ್ತಕ್ಕಂಥದ್ದಿದೆ. ಸರ್ಕಾರ ಯಾವತ್ತೂ ಕೂಡ ಸ್ಪಂದನೆ ಮಾಡಬೇಕು. ಅದು ಸರ್ಕಾರ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಯಾರು ಮಾಡ್ತಾರೆ ನಮಗೆ? ಈಗ ಅವರು ಪ್ರಮುಖ ಬೇಡಿಕೆ ಇರೋದು ಏನಂತಂದ್ರೆ ಬಸಾಪುರ ಕೆರೆ ಮುಕ್ತ ಆಗಬೇಕು ಪ್ರಾಣಿಗಳಿಗೆ, ರೈತರಿಗೆ. ಮತ್ತೆ ಅದೇ ರೀತಿ ಏಮ್ಸ್ಲಿಂದ ಸರ್ವೆ ಆಗಬೇಕು. ಆರೋಗ್ಯ ಸಚಿವರು ಈ ಬಾಧಿತ ಪ್ರದೇಶಗಳಿಗೆ ಭೇಟಿ ನೀಡಬೇಕು ಅನ್ನೋದು ಅವ್ರದ್ದು ಬೇಡಿಕೆ ಇದೆ ಸರ್. ಈವರೆಗೆ ಅದನ್ನ ನಿಮ್ಮ ಎಲ್ಲ ಬೇಡಿಕೆಗಳನ್ನ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು, ಮಾನ್ಯ ಕೈಗಾರಿಕಾ ಸಚಿವರ ಗಮನಕ್ಕೆ ತಂದು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗ ಶಾಸಕರಾದಂತಹ ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಒಂದು ವರ್ಷ ಆಯ್ತು ಸರ್, ಇವತ್ತು ಒಂದು ವರ್ಷ ಕಳೆದಿದೆ ಸರ್. ಈಗ ಸರ್ಕಾರ ಈ ಬಗ್ಗೆ ಏನೇನೋ ನೀವು ಈಗಾಗಲೇ ಸರ್ಕಾರಕ್ಕೆ ಪಕ್ಷಾತೀತವಾಗಿ ಮುಖಂಡರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತೆಗೆದುಕೊಳ್ತಕ್ಕಂಥ ನಿರ್ಧಾರ. ಹೋರಾಟಗಾರರು ಏನು ಹೋರಾಟ ಮಾಡ್ತಾ ಇದ್ದಾರೆ, ನಾವೆಲ್ಲ ಮುಖಂಡರು ಅದಕ್ಕೆ ಕೈ ಜೋಡಿಸಿದ್ದೀವಿ. ನಮಗೆ ಯಾವುದೇ ಕಾರಣಕ್ಕೂ ಬಲ್ಡೋಟ ಇಲ್ಲಿ ಬ್ಯಾಡ್ ಅಂತಕ್ಕಂಥದ್ದು ನಮ್ಮ ಜನರ ನಿಲುವಿದೆ. ಅದಕ್ಕೆ ನಮ್ಮ ಸಹಮತ ಇದೆ. ಇನ್ನೊಮ್ಮೆ ಪಕ್ಷಾತೀತವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದನ್ನೆಲ್ಲ ನಾವು ಒತ್ತಡ ಮಾಡಿದ್ದೀವಿ, ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಸರ್ವೆ ಯಾವ್ಲಿಂದನಾರ ಮಾಡಿಸ್ಲಿ, ನಮಗೆ ಇಲ್ಲಿ ಡಸ್ಟ್ ಬರತಕ್ಕಂಥ ಕಾರ್ಖಾನೆಗಳು ಬೇಡ, ಅಷ್ಟು ನಾವು ಹೇಳಲಿಕ್ಕೆ ಬಯಸ್ತೀವಿ. ಓಕೆ, ಇದಿಷ್ಟು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದಂಥ ಅಮರೇಗೌಡ ಬಯ್ಯಾಪುರ್ ಮತ್ತು ಕೊಪ್ಪಳ ಶಾಸಕರಾದಂತಹ ರಾಘವೇಂದ್ರ ಹಿಟ್ನಾಳ್ ಅವರ ಮಾತು. ನಾವು ಈಗಾಗಲೇ ಈ ವಿಷಯವನ್ನು CM ಗಮನಕ್ಕೆ ತಂದಿದ್ದೀವಿ. ಈಗ ತಾತ್ಕಾಲಿಕವಾಗಿ ಏನು ಬಲ್ದೋಟ ಕಂಪನಿ ವಿಸ್ತರಣೆ ಇದೆ ಅದು ಬಂದಾಗಿರುವಂಥದ್ದು, ಸ್ಥಗಿತವಾಗಿರುವಂಥದ್ದು. ಅವರ ಬೇಡಿಕೆಗಳನ್ನು ಕೂಡ ಈಗಾಗಲೇ CM ಅವ್ರ ಬಳಿ ಇಟ್ಟಿರುವಂಥದ್ದು. ಆ ಬೇಡಿಕೆಗಳನ್ನು ಕೂಡ ಈಡೇರಿಸುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಶಾಸಕರು ಮತ್ತು ಈ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಂಜಿ ಜೊತೆ ರಾಜು ಬಿಆರ್, ನ್ಯೂಸ್ ಫಸ್ಟ್, ಕೊಪ್ಪಳ.